ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಜೀವನ ಚರಿತ್ರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ, ಪ್ರತಿಯೊಬ್ಬರ ಜೀವನ ಚರಿತ್ರೆಗೂ ಸಹ ಅದರದೇ ಆದಂತಹ ಒಂದಷ್ಟು ಮಹತ್ವ ಇರುತ್ತೆ. ಅವರು ಕಲಿತಂತಹ ಜೀವನ, ಅವರು ಕಲಿತಂತಹ ಪಾಠ, ಆ ಜೀವನದ ಪಾಠಕ್ಕೆ ಯಾವೆಲ್ಲ ರೀತಿಯಲ್ಲಿ ಅರ್ಥ ಇದೆ, ಅಲ್ಲಿರುವಂತಹ ಅರ್ಥಗಳನ್ನು ಹುಡುಕ್ತಾ ಸಾಕಷ್ಟು ಜನ ಅವರ ಜೀವನವನ್ನು ಕೆಲವೊಮ್ಮೆ ಉದಾಹರಣೆ ತೆಗೆದುಕೊಂಡು ಸಾಕಷ್ಟು ರೀತಿಯಲ್ಲಿ ಬೆಳೀತಾ ಹೋಗ್ತಾರೆ. ಅದೇ ರೀತಿಯಾಗಿ ಇದೀಗ ಶ್ರೀದೇವಿ ಅವರ ಜೀವನ ಚರಿತ್ರೆಯ ಫಸ್ಟ್ ಲುಕ್ ಇದೀಗ ಅನಾವರಣಗೊಂಡಿದೆ. ಹೌದು, ನಟಿ ಪ್ರಿಯಾಂಕಾ ಚೋಪ್ರಾ ಅವರು ದಿವಂಗತ ನಟಿ ಶ್ರೀದೇವಿ ಅವರ 5 ದಶಕಗಳ ವೃತ್ತಿ ಹಾಗೂ ವೈಯಕ್ತಿಕ ಜೀವನದ ಕುರಿತಾಗಿ ಬರಲಿರುವಂತಹ ಎಂಪ್ರೆಸ್ ದಿ ಬಯೋಗ್ರಫಿ ಆಫ್ ಶ್ರೀದೇವಿಯ ಮುಖಪುಟವನ್ನು ಇದೀಗ ಅನಾವರಣಗೊಳಿಸಿದ್ದಾರೆ. ಧೀರಜ್ ಕುಮಾರ್ ಬರೆದಂತಹ ಮತ್ತು ವೆಸ್ಟ್ಲ್ಯಾಂಡ್ ಬುಕ್ ಪ್ರಕಟಿಸಿದಂತಹ ಈ ಜೀವನ ಚರಿತ್ರೆಯು ಇದೀಗ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಶ್ರೀದೇವಿಯ ಬಾಲ್ಯದ ಪ್ರತಿಭೆಯಿಂದ ಭಾರತೀಯ ಚಿತ್ರರಂಗದ ಮೊದಲ ನೈಜ ಪ್ಯಾನ್ ಇಂಡಿಯಾ ಮಹಿಳಾ ಮೆಗಾ ಸ್ಟಾರ್ ಆಗಿ ಬೆಳೆದ ಪಯಣವನ್ನು ಇದೀಗ ಒಟ್ಟಾರೆಯಾಗಿ 5 ಭಾಷೆಗಳಲ್ಲೂ ಮತ್ತು 300ಕ್ಕೂ ಹೆಚ್ಚು ಚಿತ್ರಗಳಿಗೆ ವ್ಯಾಪಿಸ್ತಾ ಇರುವಂಥದ್ದು ಇದೀಗ ಕಂಡು ಬಂದಿರುವಂಥದ್ದು. ಒಟ್ಟಾರೆಯಾಗಿ ಗುರುವಾರ ಶ್ರೀದೇವಿಯ ಜನ್ಮದಿನದ ಸಂದರ್ಭದಲ್ಲಿ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಇದೀಗ ಪ್ರಿಯಾಂಕಾ ಮುಖಪುಟವನ್ನು ಬಿಡುಗಡೆ ಮಾಡಿರುವಂಥದ್ದು. ಇನ್ನು ಶ್ರೀದೇವಿಗೆ ಅವರೇ ಸಾಟಿ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ನಿಮಗೆ ಜನ್ಮದಿನದ ಶುಭಾಶಯಗಳು, #ಶ್ರೀದೇವಿ, ಅದೇ ರೀತಿಯಾಗಿ #ಎಂಪ್ರೆಸ್ ಶೀಘ್ರದಲ್ಲೇ ಬರಲಿದೆ ಅಂತ ಇದೀಗ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಿಯಾಂಕಾ ಅವರು ಹಂಚ್ಕೊಂಡಿರುವಂಥದ್ದು. ಇನ್ನು ಈ ಜೀವನ ಚರಿತ್ರೆಯು ಬಹುತೇಕ ನಾಯಕ ಕೇಂದ್ರಿತ ಉದ್ಯಮದಲ್ಲಿ ಶ್ರೀದೇವಿಯ ಅಭೂತಪೂರ್ವ ಸ್ಟಾರ್ಡಮ್ಗೆ ಇದೀಗ ಹೇರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆಕೆಯ ಅದ್ಭುತ ಅಭಿನಯ ಮತ್ತು ನಟರು ಹಾಗೂ ಪ್ರೇಕ್ಷಕರ ತಲೆಮಾರಿನ ಮೇಲೆ ಆಕೆಯ ಪ್ರಭಾವವನ್ನ ಇದೀಗ ವಿಶ್ಲೇಷಿಸ್ತಾ ಇದೆ. ಇದು ಬೆಳಕಿನಿಂದ ದೂರವಾಗಿದ್ದಾಗ ನಟಿಯ ಚಿತ್ರಣವನ್ನ ನೀಡ್ತಾ ಇದೆ ಮತ್ತು ಭಾರತೀಯ ಚಿತ್ರರಂಗದಲ್ಲಿ ದಕ್ಷಿಣ ಭಾರತೀಯ ನಟಿಯೊಬ್ಬರು ಬೆಳೆದ ಪರಿಯನ್ನ ಇದೀಗ ವಿವರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಎಂಪ್ರೆಸ್ ಪ್ರಮುಖ ಭಾರತೀಯ ಚಿತ್ರ ವ್ಯಕ್ತಿತ್ವಗಳಿಂದ ಮುನ್ನುಡಿಗಳೇನಿದೆ, ಅದೇ ರೀತಿಯಾಗಿ ಅಮಿತಾಬ್ ಬಚ್ಚನ್ ಮತ್ತು ಜವೇದ್ ಅಖ್ತರ್ ಅವರಿಂದ ವಿಶೇಷ ಬರಹಗಳು ಮತ್ತು 150ಕ್ಕೂ ಹೆಚ್ಚು ಅಪರೂಪದ ಛಾಯಾಚಿತ್ರಗಳನ್ನು ಒಳಗೊಂಡಿರುವಂಥದ್ದು. ಅದೇ ರೀತಿಯಾಗಿ ವೆಸ್ಟ್ಲ್ಯಾಂಡ್ ಬುಕ್ಸ್ ಕಾರ್ತಿಕ್ ವಿಕೆ ಅವರು ಇದೀಗ ಕುಮಾರ್ ಅವರ ಶ್ರೀದೇವಿಯ ವಿವರಣೆಯನ್ನ ಪ್ರಕಟಿಸೋದು ಮತ್ತು ಗೌರವ ಅಂತ ಇದೀಗ ಹೇಳ್ಕೊಂಡಿರುವಂಥದ್ದು. ಇನ್ನು ವೆಸ್ಟ್ಲ್ಯಾಂಡ್ನ ಧೀರಜ್ ಅವರ ಅದ್ಭುತ ಶ್ರೀದೇವಿ ಜೀವನ ಚರಿತ್ರೆಯನ್ನ ಇದೀಗ ಪ್ರಕಟಿಸೋದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ. ಇದು ಸಮಗ್ರವಾಗಿರುವಂಥದ್ದು, ಕತೆ ಮತ್ತು ಅಸಾಮಾನ್ಯ ವಿವರಗಳಿಂದ ತುಂಬಿಕೊಂಡಿದೆ. ಜೀವನದ ಬಗ್ಗೆ ಇದೀಗ ಪ್ರಾಮಾಣಿಕ ಭರವಸೆಗಳನ್ನು ನಾವು ನೀಡ್ತಾ ಇದ್ದೀವಿ ಅಂತ ಇದೀಗ ಹೇಳ್ಕೊಂಡಿದ್ದಾರೆ. ಇನ್ನು ಕುಮಾರ್ ಅವರು ಶ್ರೀದೇವಿಯೊಂದಿಗೆ ತಮ್ಮ ವೈಯಕ್ತಿಕ ಸಂಬಂಧ, ಆಕೆಯ ಪ್ರಯಾಣವನ್ನ ಇದೀಗ ದಾಖಲಿಸ್ತಾ ಇರೋದು ಅಪರೂಪದ ಗೌರವವನ್ನಾಗಿಸಿದೆ ಅಂತ ಹೇಳ್ಕೊಂಡಿರುವಂಥದ್ದು. ಇನ್ನು ಶ್ರೀದೇವಿಯನ್ನ ವೈಯಕ್ತಿಕವಾಗಿ ತಿಳಿದುಕೊಂಡಿರೋದ್ರಿಂದ 5 ಭಾಷೆಗಳು, 5 ದಶಕಗಳು ಮತ್ತು 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಆಕೆಯ ಅಸಾಧಾರಣ ಪ್ರಯಾಣವನ್ನ ಇದೀಗ ದಾಖಲಿಸಿರೋದು ಅಪರೂಪದ ಗೌರವ. ಇನ್ನು ಆಕೆ ವಿಶ್ವ ಸಿನಿಮಾದ ಅತ್ಯುತ್ತಮ ನಟಿಯರಲ್ಲಿ ಒಬ್ಬರಾಗಿ ಮತ್ತು ತನ್ನ ಕಲೆ ಮತ್ತು ಚಲನಚಿತ್ರಗಳ ಮೂಲಕ 1 ಬಿಲಿಯನ್ಗಿಂತಲೂ ಸಹ ಹೆಚ್ಚು ಜನರ ಜೀವನವನ್ನ ಸ್ಪರ್ಶಿಸಿದ್ದ ದಕ್ಷಿಣ ಏಷ್ಯಾದ ಐಕಾನ್ ಆಗಿ ಉಳಿದಿದ್ದಾರೆ ಅಂತ ಇದೀಗ ಹೇಳ್ಕೊಂಡಿರುವಂಥದ್ದು. ಇನ್ನು ಅವರು ಶ್ರೀದೇವಿಯ ಪತಿ ಬೋನಿ ಕಪೂರ್ ಅವರಿಗೂ ಸಹ ಅವರ ಬೆಂಬಲ ಮತ್ತು ಕಥೆಗಳು ಹಾಗೂ ಅಪರೂಪದ ಛಾಯಾಚಿತ್ರಗಳಿಗೆ ಪ್ರವೇಶವನ್ನ ನೀಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಹಿಂದಿ, ತಮಿಳು, ತೆಲುಗು, ಕನ್ನಡ ಮತ್ತು ಮಲಯಾಳಂ ಚಿತ್ರರಂಗದ ಗಣ್ಯರು, ನಟಿಯ ಬಗ್ಗೆ ಇದೀಗ ಪ್ರಸಂಗಗಳನ್ನು ಒಂದಷ್ಟು ನೀಡ್ತಾ ಇರುವಂಥವ್ರಿಗೂ ಸಹ ಇದೀಗ ಏನೆಲ್ಲ ರೀತಿಯಲ್ಲಿ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರು ಅವರೆಲ್ಲವನ್ನು ಸಹ ತಿಳಿಸ್ಕೊಡ್ತಾ ಇರೋದಕ್ಕೆ ಧನ್ಯವಾದವನ್ನು ತಿಳಿಸಿರುವಂಥದ್ದು. ಇನ್ನು ಪುಸ್ತಕದಲ್ಲಿರುವಂತಹ ಗೌರವಗಳಲ್ಲಿ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ಶ್ರೀದೇವಿಯನ್ನ ಅಪಾರ ಪ್ರತಿಭೆಯ ಪ್ರತೀಕ ಅಂತ ಇದೀಗ ವಿವರಿಸಿದ್ದಾರೆ. ಇನ್ನು ಸಾಕಷ್ಟು ರೀತಿಯಲ್ಲಿ ಹಾಸ್ಯ ಪ್ರಜ್ಞೆ ಆಗಿರ್ಬೋದು, ನೃತ್ಯ ಕೌಶಲ್ಯ, ಸ್ಟಾರ್ ಪವರ್ ಅನ್ನ ನೆನಪಿಸ್ಕೊಳ್ತಾ ಇರುವಂಥದ್ದು. ಇನ್ನು ತೆಲುಗು ನಟ ಬ್ರಹ್ಮಾನಂದಂ ಆಕೆಯನ್ನ ಅತ್ಯಂತ ಅಪರೂಪದ ನಟಿ ಮತ್ತು ಭೂಮಿಗೆ ದೊರೆತಂತಹ ವರ ಅಂತ ಇದೀಗ ಕರೆದಿರುವಂಥದ್ದು. ಇನ್ನು ಒಟ್ಟಾರೆಯಾಗಿ ಲೇಖಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು ಎಲ್ಲರೂ ಸಹ ಬಹಳ ಅತ್ಯುತ್ತಮವಾಗಿ ಹೊಗಳುತ್ತಾ ಇದ್ದಾರೆ. ಯಾಕೆಂತಂದ್ರೆ 2018ರಲ್ಲಿ 54ನೇ ವಯಸ್ಸಿನಲ್ಲಿ ನಿಧನರಾದಂತಹ ಶ್ರೀದೇವಿ ಬಾಲ್ಯದ ನಟಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿ ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ಮಹಿಳಾ ತಾರೆಯರಲ್ಲಿ ಒಬ್ಬರಾಗಿರ್ತಾರೆ.
ಹಿಂದಿ, ತಮಿಳು, ತೆಲುಗು, ಕನ್ನಡ ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಆಕೆಯ ಕೆಲವು ಹಿಟ್ ಚಿತ್ರಗಳು ನೋಡೋದಾದ್ರೆ ಮಿಸ್ಟರ್ ಇಂಡಿಯಾ ಆಗಿರ್ಬೋದು, ಚಾಂದಿನಿ ಆಗಿರ್ಬೋದು, ಅದೇ ರೀತಿಯಾಗಿ ಜುಡಾಯ್, ಇಂಗ್ಲಿಷ್ ಮತ್ತು ಮ್ಯಾಮ್ ಸೇರಿ ಸಾಕಷ್ಟು ರೀತಿಯ ಚಿತ್ರಗಳು ಇದೀಗ ಸಿಕ್ಕಾಬಟ್ಟೆ ಇಟ್ಟಾದಂತಹ ಚಿತ್ರ. ಒಟ್ಟಾರೆಯಾಗಿ ಇದೀಗ ಎಂಪ್ರೆಸ್ ದಿ ಬಯೋಗ್ರಫಿ ಆಫ್ ಶ್ರೀದೇವಿ ಅವರ 2026 ಅಂದರೆ ಇವರ ಚಿತ್ರ ಅಂದರೆ ಬಯೋಗ್ರಫಿ ಏನಿದೆ ಅದು 2026 ಕೊನೆಯಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗೋದಕ್ಕೆ ಸಜ್ಜಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮೇರು ನಟರ ಚಿತ್ರಗಳು, ಜೀವನ ಚರಿತ್ರೆಗಳು ಒಟ್ಟಾರೆಯಾಗಿ ತೆರೆ ಮೇಲೆ ಬಂದಾಗ ಎಷ್ಟರ ಮಟ್ಟಿಗೆ ಹಿಟ್ಟಾಗುತ್ತೆ ಅನ್ನೋದು ಎಲ್ಲರಿಗೂ ಸಹ ಬಹಳಷ್ಟು ಗೊತ್ತಿರುವಂಥದ್ದು. ಯಾಕೆಂತಂದರೆ ಪ್ರತಿಯೊಂದು ಚಿತ್ರವನ್ನು ಸಹ ಈಗಾಗಲೇ ನಾವು ಗಮನಿಸ್ತಾ ಇರ್ತೀವಿ, ಯಾವ ರೀತಿ ಹೋಗ್ತಾ ಇದೆ, ಏನು ಸ್ಟೋರಿ ಇರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅದನ್ನು ತೆರೆ ಮೇಲೆ ನೋಡೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಒಟ್ಟಾರೆಯಾಗಿ ಇದೀಗ ಶ್ರೀದೇವಿ ಅವರ ಬಯೋಪಿಕ್ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಎಲ್ಲರೂ ಸಹ ಕಾದು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಇದಾಗ ಬಯೋಪಿಕ್ ಅನ್ನೋದಕ್ಕಿಂತ ಇದೊಂದು ಬಯೋಗ್ರಫಿ. ಇಂತಹ ಅದ್ಭುತವಾದಂತಹ ಕಥೆಯನ್ನ ಎಲ್ಲರೂ ಸಹ ತಿಳ್ಕೊಳ್ಳೋದಕ್ಕೆ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.